ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯುತ್ತೆ. ಮತ್ತೆ ನೀರು ಬಿಡುವಂತೆ ತಮಿಳುನಾಡು ಬೇಡಿಕೆಯನ್ನ ಇಡ್ತಾ ಇದೆ. ಆಗಸ್ಟ್ ತಿಂಗಳ ನೀರು ಬಿಡಬೇಕು ಅಂತ ತಮಿಳುನಾಡು ಆಗ್ರಹಿಸ್ತಾ ಇದೆ. ಕರ್ನಾಟಕದಿಂದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಪಾಲನೆ ಮಾಡಬೇಕು. 15 ದಿನಗಳಲ್ಲಿ ತಮಿಳುನಾಡಿಗೆ 4.5 TMCಗೂ ಹೆಚ್ಚು ನೀರು ಬಿಡ್ತಕ್ಕಂಥ ವಿಚಾರ ಈಗ ಕುತೂಹಲ ಮೂಡಿಸಿದೆ. ಈ ಒಂದು ವಿಚಾರ ಒಟ್ಟಲ್ಲಿ ಈಗ CWRC ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಮತ್ತೆ ಕರ್ನಾಟಕ ತಮಿಳುನಾಡು ನಡುವೆ ತಿಕ್ಕಾಟದ ಸಾಧ್ಯತೆ ಎದುರಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದ್ರೆ CWRC ಸಭೆ ನಡೆಯುತ್ತೆ. ಈ ಒಂದು ಸಭೆಯತ್ತ ಎರಡೂ ರಾಜ್ಯಗಳ ಚಿತ್ತ ನೆಟ್ಟಿದೆ. ಆಗಸ್ಟ್ ತಿಂಗಳಿಗೆ ನಿಗದಿಯಾಗಿರ್ತಕ್ಕಂಥ ಕಾವೇರಿ ನೀರಿನ ಪಾಲೇನಿದೆ ಆ ಪಾಲನ್ನ ಕರ್ನಾಟಕದಿಂದ ಮತ್ತೆ ಬಿಡುಗಡೆ ಮಾಡಬೇಕು ಅಂತ ತಮಿಳುನಾಡು ಬೇಡಿಕೆ ಇಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಕರ್ನಾಟಕದಿಂದ CWRC ಆದೇಶದಂತೆ ನೀರು ಹರಿಸಲಾಗಿದ್ದು ಕಳೆದ 15 ದಿನಗಳಲ್ಲಿ ತಮಿಳುನಾಡಿಗೆ 4.5 TMCಗೂ ಹೆಚ್ಚು ನೀರು ಹರಿದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದೀಗ ಮತ್ತೆ ಆಗಸ್ಟ್ ತಿಂಗಳ ನೀರು ಬಿಡುವಂತೆ ತಮಿಳುನಾಡು ಒತ್ತಾಯ ಮಾಡುತ್ತೆ. ಕರ್ನಾಟಕದ ಜಲಾಶಯಗಳಲ್ಲಿನ ನೀರಿನ ಲಭ್ಯತೆ, ಒಳಹರಿವು ಹಾಗೂ ರಾಜ್ಯದ ಕೃಷಿ ಅಗತ್ಯತೆಗಳನ್ನು ಗಮನದಲ್ಲಿ ಇಟ್ಕೊಂಡು ಕರ್ನಾಟಕ ತನ್ನ ನಿಲುವನ್ನು ಮಂಡಿಸ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಸೊ ಯಾವ ರೀತಿ ನಿಲುವನ್ನು ಮಂಡಿಸುತ್ತೆ ಅನ್ನೋದು ಕೂಡ ನಾವು ಈಗ ಕಾದು ನೋಡಬೇಕಾಗಿದೆ. ಅಷ್ಟಕ್ಕೂ CWRC ಸಭೆಯಲ್ಲಿ ಏನಾಗಬಹುದು ಅನ್ನೋದನ್ನು ನಾವು ನೋಡೋದಾದರೆ, ಒಂದು ಕಡೆ ನಿಗದಿತ ಪ್ರಮಾಣದ ನೀರು ನೀಡಬೇಕು ಅಂತಕ್ಕಂಥ ತಮಿಳುನಾಡಿನ ಒಂದು ಬೇಡಿಕೆ, ಮತ್ತೊಂದು ಕಡೆ ಕರ್ನಾಟಕದ ಜಲಾಶಯಗಳ ನೀರಿನ ಮಟ್ಟ, ರೈತರ ಅಗತ್ಯತೆ ಹಾಗೂ ರಾಜ್ಯದ ಕುಡಿಯೋ ನೀರಿನ ಪರಿಸ್ಥಿತಿ. ಹೀಗಾಗಿ ಇವತ್ತಿನ ಒಂದು ಸಭೆಯಲ್ಲಿ ತಮಿಳುನಾಡು ಎಷ್ಟು ಪ್ರಮಾಣದ ನೀರು ಕೇಳುತ್ತೆ, ಕರ್ನಾಟಕ ಯಾವ ಪ್ರಮಾಣದ ನೀರನ್ನು ಬಿಡೋದಕ್ಕೆ ಒಪ್ಕೊಳ್ಳುತ್ತೆ, CWRC ಯಾವ ರೀತಿಯ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಒಂದಿಷ್ಟು ಕುತೂಹಲ. ಸೊ ಕಾದು ನೋಡಬೇಕಾಗಿದೆ ಈ ಒಂದು ಸಭೆಯಲ್ಲಿ ಏನೇನು ನಿರ್ಣಯಗಳಾಗುತ್ತೆ ಅಂತ.